ದರ ಏರಿಕೆ ಮಾಡಿದ್ದ ಮೆಟ್ರೋಗೆ ಶಾಕ್ ಕೊಟ್ಟ ಬೆಂಗಳೂರಿಗರು. ಬೋಗಿಗಳೆಲ್ಲ ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇದೆ. ವೀಕೆಂಡ್ನಲ್ಲೂ ಕೂಡ ಮೆಟ್ರೋದಲ್ಲಿ ಪ್ರಯಾಣಿಕರು ಇಲ್ಲದೆ ಖಾಲಿ ಹೊಡಿತಾ ಇತ್ತು. ಈ ಮೊದಲು ವೀಕೆಂಡ್ಗಳಲ್ಲಿ ಒರಾಯನ್ ಮಾಲ್, ಇಸ್ಕಾನ್ ಟೆಂಪಲ್ ಸೇರಿದಂತೆ ಜನರು ಹೆಚ್ಚಾಗಿ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆದರೆ ಮೆಟ್ರೋದಲ್ಲಿ ಈಗ ಪ್ರಯಾಣಿಕರ ಸಂಖ್ಯೆ ತೀರಾ ಕಡಿಮೆ ಆಗಿದೆ. ಹೀಗಾಗಿ ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟರಿ ಮೆಟ್ರೋ ನಿಲ್ದಾಣದ ಬಳಿಯಲ್ಲಿ ಪ್ರಯಾಣಿಕರೇ ಇಲ್ಲದಂತೆ ಖಾಲಿ ಹೊಡಿತಾ ಇತ್ತು. ಮೆಟ್ರೋದಲ್ಲಿ ಪ್ರಯಾಣ ಮಾಡೋದಕ್ಕೆ ಜನರು ಇದೀಗ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಮೆಟ್ರೋ ದರ ಏರಿಕೆ ಮಾಡಿದ್ರಿಂದಾಗಿ ಜನರು ಇದೀಗ ತಮ್ಮ ಸ್ವಂತ ವಾಹನ ಹಾಗೂ ಬಿಎಂಟಿಸಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಹೀಗಾಗಿ ವೀಕೆಂಡ್ ನಲ್ಲೂ ಕೂಡ ಮೆಟ್ರೋದಲ್ಲಿ ಪ್ರಯಾಣಿಕರಿಲ್ಲದೆ ಖಾಲಿಯಾಗಿತ್ತು. ಇಷ್ಟು ದಿನ ಟ್ರಾಫಿಕ್ ಜಂಜಾಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ನಗರದ ಬಹುತೇಕ ಮಂದಿ ಮೆಟ್ರೋದಲ್ಲಿ ಜಾಲಿಯಾಗಿ ತುಂಬಿ ತುಳುಕುವಂತೆ ಅಡ್ಡಾಡ್ತಾ ಇದ್ರು. ಆದ್ರೆ ಇದೀಗ ದರ ಏರಿಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಮೆಟ್ರೋ ಖಾಲಿಯಾಗಿ ಓಡಾಡ್ತಾ ಇದೆ. ಅದರಲ್ಲೂ ಕೂಡ ಈ ವೀಕೆಂಡ್ ನಲ್ಲಂತೂ ಜನ ಇಲ್ಲದೆ ಮೆಟ್ರೋ ಖಾಲಿಯಾಗಿ ಸಂಚರಿಸ್ತಾ ಇರುವಂತಹ ದೃಶ್ಯಗಳು ಕೂಡ ಎಲ್ಲೆಡೆ ವೈರಲ್ ಆಗಿತ್ತು. ಮೆಟ್ರೋ ಪ್ರಯಾಣ ದರ ಏರಿಕೆಯಿಂದಾಗಿ ಬಿಎಂಆರ್ಸಿಎಲ್ಗೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ. ಲಕ್ಷಾಂತರ ಮಂದಿ ಮೆಟ್ರೋದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. 6 ದಿನದಲ್ಲಿ 4 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿದೆ ಅಂತ ಹೇಳಲಾಗಿದೆ. ಇನ್ನು ದರ ಏರಿಕೆಯ ಹಿಂದಿನ ಭಾನುವಾರ 6,37,884 ಪ್ರಯಾಣಿಕರು ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ರು. ದರ ಏರಿಕೆಯ ಮೊದಲ ದಿನ ಅಂದ್ರೆ ಭಾನುವಾರ 6,23,123 ಜನ ಪ್ರಯಾಣ ಮಾಡಿದ್ದಾರೆ. ಅಂದ್ರೆ ಆ ದಿನ ಪ್ರಯಾಣಿಕರ ಸಂಖ್ಯೆ 14,761 ಇಳಿಕೆ ಆಗಿತ್ತು. ದರ ಏರಿಕೆಯ ಹಿಂದಿನ ಸೋಮವಾರ 8,70,147 ಪ್ರಯಾಣಿಕರು ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ರು. ದರ ಏರಿಕೆಯ ನಂತರದ ಸೋಮವಾರ 8,28,149 ಜನ ಪ್ರಯಾಣವನ್ನ ಮಾಡಿದ್ದಾರೆ. ಅಂದ್ರೆ ಬರೋಬ್ಬರಿ 41,998 ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖ ಆಗಿದೆ. ಇನ್ನು ದರ ಏರಿಕೆ ಆದ ನಂತರ ವೀಕೆಂಡ್ ನಲ್ಲಿ ಬರೋಬ್ಬರಿ ಒಂದು ದಿನಕ್ಕೆ ಅಂದ್ರೆ ಶನಿವಾರ ಒಂದೇ ದಿನ 52,000ದಷ್ಟು ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿದೆ. ಅದೇ ರೀತಿಯಾಗಿ ಭಾನುವಾರವೂ ಕೂಡ 50,000ದಷ್ಟು ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖ ಕಂಡಿರುವಂತದ್ದು. ಒಟ್ಟಾರೆಯಾಗಿ ಏನು ದರ ಏರಿಕೆಯನ್ನ ಮಾಡದಂತಹ ಮೆಟ್ರೋದಿಂದ ದೂರ ಸರಿಯೋದಕ್ಕೆ ಇದೀಗ ಪ್ರಯಾಣಿಕರು ಸಜ್ಜಾಗಿರುವಂತದ್ದು. ಹಾಗಾಗಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸಾಕಷ್ಟು ಇಳಿಮುಖ ಆಗಿದೆ. ನಮ್ಮ ಮೆಟ್ರೋಗೆ ಇದೀಗ ಪ್ರಯಾಣಿಕರೇ ಶಾಕ್ ಕೊಟ್ಟಿದ್ದಾರೆ. ಕಡಿಮೆ ಪ್ರಮಾಣದ ದರ ಇಳಿಕೆಯ ಬಗ್ಗೆ ನಿಮ್ಗೆ ಏನನ್ಸಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಬಹುದು. ಹಾಗೆ ಯಾರೆಲ್ಲ NCIB ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.